ಸಮೀರ್ ಈತನ ಬಗ್ಗೆ ನಿಮಗೆ ಗೊತ್ತಾಗಿರಲೇಬೇಕು ಅನ್ಕೋತೀನಿ. ಆದರೂ ಪರವಾಗಿಲ್ಲ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ. 4-5 ದಿನಗಳಿಂದ ಈತನ ಬಗ್ಗೆ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿವೆ. ಕಾರಣ ಇಷ್ಟೇ, ಈತ ಧರ್ಮಸ್ಥಳದಲ್ಲಿ ನಡೆದ ಒಂದು ಘಟನೆ ಅಂದರೆ ಸೌಜನ್ಯ ಅತ್ಯಾಚಾರದ ಬಗ್ಗೆ ಮತ್ತು ಇನ್ನೂ ಕೆಲವು ಪ್ರಕರಣಗಳ ಬಗ್ಗೆ ಈ ಹುಡುಗ ತನ್ನ ಯೂಟ್ಯೂಬ್ ಚಾನಲಲ್ಲಿ ನಡೆದ ಪ್ರತಿಯೊಂದು ಘಟನೆಗಳ ಬಗ್ಗೆ ತನ್ನದೇ ಶೈಲಿಯಲ್ಲಿ ವಿವರಿಸುತ್ತಾ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದ. ಆ ವಿಡಿಯೋ ಈಗ ವೈರಲ್ ಆಗಿ ಆತನ ವಿರುದ್ಧವೇ ಕೆಲವು ಕೀಳು ಮನಸ್ಥಿತಿಗಳು ತಿರುಗಿ ಬಿದ್ದಿವೆ. ಕಾರಣ, ಆತ ಮುಸ್ಲಿಂ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಆತ ಮುಸ್ಲಿಂ ಆದರೆ ಏನು ತಪ್ಪು? ನ್ಯಾಯ ಕೇಳೋದಕ್ಕೆ ಮುಸ್ಲಿಂ ಆದ್ರೇನು, ಹಿಂದೂ ಆದ್ರೇನು, ಕ್ರಿಶ್ಚಿಯನ್ ಯಾರಾದ್ರೇನು, ನ್ಯಾಯ ಎಲ್ಲರಿಗೂ ಒಂದೇ ತಾನೇ? ಈತ ಮಾಡಿರೋದ್ರಲ್ಲಿ ನನ್ನ ಪ್ರಕಾರ ತಪ್ಪೇ ಅಲ್ಲ. ಈತನ ವಿಡಿಯೋ ನೋಡಿದ ಮೇಲೇ ನನಗೆ ತಿಳಿದಿದ್ದು ಧರ್ಮಸ್ಥಳದಲ್ಲಿ ಇಷ್ಟೊಂದು ಪ್ರಕರಣಗಳು ನಡೆದಿತ್ತಾ ಎಂದು. ಧರ್ಮದ ಹೆಸರಲ್ಲಿ ಇಷ್ಟೊಂದು ಅಧರ್ಮಗಳನ್ನು ಮಾಡಿದ್ದರೆಂದು ತಿಳಿದಿದ್ದು ಆಗಲೇ. ಹೋಗ್ಲಿ ಬಿಡಿ, ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಅಂದ ಹಾಗೆ ಅವರು ಮಾಡಿದ ಕರ್ಮ ಅವರಿಗೆ ಇರಲಿ. ಮಂಜುನಾಥನ ಕಣ್ಣಿಗೆ ಬಟ್ಟೆ ಕಟ್ಟಿ ಧರ್ಮಸ್ಥಳದಲ್ಲಿ ನಡೆದಿರೋ ಅಧರ್ಮಗಳಿಗೆಲ್ಲ ಉತ್ತರ ಸಿಗಲಿ. ಹಾಗೆ ಪಾಪ ಹುಡುಗಿ ಸೌಜನ್ಯ ಸಾವಿಗೆ ಆ ದೇವರು ನ್ಯಾಯ ಕೊಡಿಸಲಿ. ಹಾಗೂ ಈ ಕೀಳು ಮನಸ್ಥಿತಿಗಳಿಗೆ ಬುದ್ಧಿ ಕೊಡಲಿ ಎಂದು ಯಾರಿಗೂ ಗೊತ್ತಿಲ್ಲದ ವಿಚಾರವನ್ನು ತನ್ನದೇ ಶೈಲಿಯಲ್ಲಿ ತಿಳಿಸಿದ ಸಮೀರ್ಗೆ ನನ್ನ ಕಡೆಯಿಂದ ಒಂದು ಸೆಲ್ಯೂಟ್. ನಮ್ಮ ಸಪೋರ್ಟ್ ಸಮೀರ್ಗೆ ಇದ್ದೇ ಇರುತ್ತೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ನ್ಯಾಯ ಕೇಳೋದ್ರಲ್ಲೂ ಜಾತಿ ಧರ್ಮ ಅನ್ನೋದು ಎಲ್ಲಿಂದ ಬಂತು ನನಗಂತೂ ಗೊತ್ತಿಲ್ಲ. ನನ್ನ ಮನೆ ಅಡ್ರೆಸ್ ಲೀಕ್ ಮಾಡಿರೋರ್ಗೆ, ನನ್ನ ಫೋನ್ ನಂಬರ್ ಲೀಕ್ ಮಾಡಿರೋರ್ಗೆ ನಾನು ಹುಡ್ಕೊಂಡು ಬಂದು ಹೊಡಿಯೋದು ಮ್ಯಾಟರೇ ಆಗಲ್ಲ. ಸೊ ಹೇಳಕ್ಕಾಗಲ್ಲ ನನ್ನ ಜೊತೆ ಅವಾಗೇನಾಗುತ್ತೆ ಅಂತ. ಹಾಗಾಗಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ಲೂ ನಾನು ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ಈ ಒಂದು ವಿಷಯದಲ್ಲಿ ನಿಮ್ಮ ವಾಯ್ಸ್ನ ರೇಸ್ ಮಾಡಿ ನಮ್ಮ ಕನ್ನಡ ಕಮ್ಯುನಿಟಿ, ಯೂಟ್ಯೂಬ್ ಕಮ್ಯುನಿಟಿನ ಪವರ್ ಏನು ಅಂತ ಈಗಲಾದರೂ ತೋರಿಸ್ಕೊಡಿ. ದಯವಿಟ್ಟು ಎಲ್ಲರೂ ಒಂದಾಗಿ ಅಂತ ಕೇಳ್ಕೊತೇನೆ. ಆ್ಯಂಡ್ ಈ ಗೌಡ್ರ ಕುಟುಂಬಕ್ಕೆ ಸಪೋರ್ಟ್ ಮಾಡುವಂತಹ ಟ್ರೋಲ್ ಪೇಜಸ್ ಅವರು ಏನು ಹೇಳ್ತಿದ್ದಾರೆ ಅಂತಂದ್ರೆ, ನಾನು 35 ಲಕ್ಷ ಲಂಚ ಇಸ್ಕೊಂಡು ಈ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದಂತೆ. ನಾಚಿಕೆ ಆಗ್ಬೇಕ್ಲಿ ನಿಮಗೆಲ್ಲ. ಏನಂತ ಯೋಚನೆ ಮಾಡ್ತಿರೋ? ನಾನು ಎಡಿಟರಿಗೆ ಪೇ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನಾನು 35 ಲ್ಯಾಕ್. ನಾಚಿಕೆ ಆಗ್ಬೇಕು ನಿಮಗೆ.